ಇದು ಶಿರಾದಿಂದ ಬರ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಜೆಡಿಎಸ್, ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಕ್ಷಣ ಪ್ರಾರಂಭದ ಹಂತದಿಂದಲೂ ಇಲ್ಲಿ ತನಕ 2 ಗಂಟೆಗಳಿಂದಲೂ ಕೂಡ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡರು ಮುನ್ನಡೆಯನ್ನು ಸಾಧಿಸಿಯೇ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಂತರ ಹೆಚ್ಚಾಗ್ತಾನೆ ಇದೆ ಪ್ರತಿ ಗಂಟೆ ಅಥವಾ ಪ್ರತಿ ಕ್ಷಣ ಕಳೆದ ಹಾಗೇನೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡರು 8642 ಮತ ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ TB ಜಯಚಂದ್ರ 7339. ನೆಕ್ ಟು ನೆಕ್ ಫೈಟ್ ಇದೆ. ಈಗಲೂ ಏನಿಲ್ಲ ಅಂತ ಹೇಳಕ್ ಬರಲ್ಲ, ಏನು ಬೇಕಾರಾಗ್ಬೋದು. JDSನ ಅಜ್ಜಮ್ಮ ಒಂದು ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಡ್ತು, 4657 ಮತಗಳು. ಸೊ ಹಾಗಾಗಿ ಇಲ್ಲಿರೋ ಫೈಟ್ ಈಗ BJP ವರ್ಸಸ್ ಕಾಂಗ್ರೆಸ್. 8500 ಮುಂದಕ್ಕಾಗಿದ್ದಾರೆ, 7500 ಹತ್ತತ್ರಕ್ಕೆ ಬರ್ತಿದ್ದಾರೆ. 1300 1400 ಈ ರೇಂಜಲ್ಲಿ ಡಿಫ್ರೆನ್ಸಲ್ಲಿ ಮುಂದಕ್ಕೆ ಹೋಗ್ತಾ ಇದೆ. ಇದು JDS ಇದು ಶಿರಾನಗರದ ಒಂದು ದೃಶ್ಯ ತೋರಿಸ್ತಾ ಇದ್ದೀವಿ. ಅಲ್ಲಿಂದ ಶಿಫ್ಟ್ ಆಗ್ತೀವಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರ. ಮುನಿರತ್ನ 6022 ಮತಗಳಿಂದ ಮುನ್ನಡೆಯನ್ನು ಕಾಯ್ದುಕೋತಿದ್ದಾರೆ ಅಂತ. ಆಗಲೇ 10,000 ಇತ್ತಲ್ವ ಇದು? ಓಕೆ, ಇದೆಲ್ಲಿ ಯಾವ ಬೂತ್ ಇರಬೇಕಿದೆ ನೋಡೋಣ. ಲೆಟ್ಸಿ ಇದು ರೌಂಡು ಲೆಕ್ಕಾಚಾರ ಕೊಡ್ತಿದ್ದಾರ ಅಂತ. ಲೀಡ್ ಬಂತಲ್ಲ, ಲೀಡ್ 14,843 ಮತಗಳು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದೊಂದು ಸ್ವಲ್ಪ ಪಕ್ಕಕ್ಕೆ ಇಡೋಣ, ಬಿಕಾಸ್ ಅದು ಸರಿ ಮಾಡ್ತೀವಿ ಅದನ್ನು. ಬಟ್ ಲೀಡ್ ಈಗ ನೋಡಿ 14,843. ನಮ್ಮ ಆಫೀಸ್ಗಳಿಗೆ ನನ್ನ ಕೊಲೀಗ್ಸ್ ಹತ್ರ ಬರ್ತಾ ಇರುತ್ತೆ ಫ್ಲಡ್ ಥರ ಭಯಂಕರವಾಗಿ ಎಲ್ಲ ನ್ಯೂಸ್ಗಳು, ಹಾಗಾಗಿ ಹೋಗ್ತಾ ಇರುತ್ತೆ ಎಲ್ಲವೂ ಕೂಡ. ಲೆಟ್ಸಿ ಬಂತೀಗ ಕುಸುಮ ಅವರು 2822 ಮತಗಳು ಈ ಕ್ಷಣ ಬರ್ತಾ ಇದೆ. ತಗೊಂಡಿರೋದು ಈ ಸುತ್ತಲ್ಲಿ ತಗೊಂಡಿರೋದು. ಮುನಿರತ್ನ ಅವ್ರಿಗೆ ಒಟ್ಟು ಲೀಡ್ ಈಗ 14,000 ದಾಟ್ತಾ ಇದೆ. ಆಗಲೇ 10,000 ದಾಟಿತ್ತಲ್ಲ, ಈಗ 14,000 ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಇನ್ನು ಶಿರಾದಿಂದ BJP ಅಭ್ಯರ್ಥಿ ರಾಜೇಶ್ ಗೌಡ್ರಿಗೆ 8642. ಯಾವ ಹಣಬಲ ಕೆಲಸ ಮಾಡಲ್ಲ, ಸುಮ್ಮನೆ ಇವ್ರು ಮಾತಾಡಬೇಕು ಅಷ್ಟೇ. ಇದುವರೆಗೆ ಗೆದ್ದಿರೋ ಎಲ್ಲ ನಾಯಕರು ಅವ್ರ ಕಡೆಯವರು ಎಲ್ಲರೂ ಕೂಡ ಇನ್ನು ಹಣದ ಗೆದ್ದಿದ್ದಾರೆ. ಕಾಂಗ್ರೆಸ್ನವ್ರು ಮಾತು ಕೇಳೋಣ. ಬ್ರಿಜೇಶ್ ಕಾಳಪ್ಪನವರು ಸ್ಟುಡಿಯೋದಲ್ಲಿ ಇದ್ದಾರೆ. ಏನು ಹೇಳ್ತೀರಿ ಸಾಹೇಬ್ರೆ? ನೋಡಿ, ಮೊದಲನೇದಾಗಿ ಶಿರಾದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗ್ತಿರೋದು ಆ್ಯಕ್ಚುಲಿ ಆಶ್ಚರ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕೆಲಸ ಮಾಡಿರುವಂಥದ್ದು TB ಜಯಚಂದ್ರ ಸಿಕ್ಕಾಪಟ್ಟೆ ಕೆಲಸ. ಈಗ ತುಂಬಾ ಏನು ಹಿಂದೆ ಇಲ್ಲ ಅಲ್ಲ, ಅದು ಗೊತ್ತಾಯ್ತು, ಎನಿ ಮೊಮೆಂಟ್ ಶಿಫ್ಟ್ ಆಗ್ಬೋದು, ಅದು ಗೊತ್ತಾಯ್ತು. ಬಟ್ ಆದರೂ ಕೂಡ ಈ ಪ್ರಮಾಣಕ್ಕೆ BJPಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ವೋಟ್ ಟ್ರಾನ್ಸ್ಫರ್ ಆದಂಗೆ ಕಾಣಿಸ್ತದೆ. ಏಕೆಂತ ಹೇಳಿದ್ರೆ JDSದು ಸಂಪೂರ್ಣ ವೋಟ್ ಆ ಕಡೆಗೆ BJP ಕಡೆ ಹೋದಂಗೆ ಕಾಣಿಸ್ತಾ ಇದೆ. ಸೊ ಈ ಮಟ್ಟಕ್ಕೂ BJPಯಲ್ಲಿ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಶಿರಾದಲ್ಲಿ ಯಾವತ್ತೂ ಕೂಡ BJPಯ ಒಂದು ಪ್ರಭಾವ ಇರಲಿಲ್ಲ. ಜನತಾ ಪರಿವಾರದವ್ರು ಬಿಟ್ಟರೆ ಅದು ಕಾಂಗ್ರೆಸ್ ಇದ್ದಿದ್ದು ಯಾವಾಗ. ಸೊ ಇವಾಗ JDS ವೋಟ್ ಆ ಕಡೆ ಶಿಫ್ಟ್ ಆದಂಗೆ ಕಾಣಿಸ್ತಾ ಇದೆ ಈ ಮಟ್ಟಕ್ಕೆ. ಬಟ್ ಇದರಲ್ಲಿ RR ನಗರದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆನೇ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಪ್ರಮಾಣದಲ್ಲಿ ಒಂದು ಲೀಡ್ ತಗೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ಏನೋ ಒಂದು ನಮಗೆ ಹಿನ್ನಡೆ ತರ ಕಾಣಿಸ್ತದೆ. ಪ್ರತಿ ರೌಂಡ್ ಮುಗಿದ ಮೇಲೂ ಕೂಡ ಅಂತರಗಳು ಜಾಸ್ತಿ ಆಗ್ತಾ ಇದೆ RR ನಗರದಲ್ಲಿ, ಸ್ಪೆಷಲಿ RR ನಗರದಲ್ಲಿ. ಬಿಕಾಸ್ ತುಂಬಾ ದೊಡ್ಡ ಸವಾಲ್ ನಿಮಗಿದೆ, ದೊಡ್ಡ ಪ್ರತಿಷ್ಠೆ ಈ ಕಡೆ ಇದೆ ನಿಮಗೆ. ಅಂದ್ರೆ ಅದರಲ್ಲೂ ಕೂಡ KPCC ಅಧ್ಯಕ್ಷರಿಗಂತೂ ಇದ್ದೇ ಇದೆ. ಏಕೆಂತ ಹೇಳಿದ್ರೆ DK ಶಿವಕುಮಾರ್ ಅವ್ರ ಬ್ರದರ್ DK ಸುರೇಶ್ ಅವ್ರ ಲೋಕಲ್ MP ಬೇರೆ ಇದ್ದಾರೆ. ಸೊ ಆ ಕಾರಣದಿಂದ ಸ್ವಲ್ಪ ಹಿನ್ನಡೆ. MP ಇದ್ದಾಗ್ಲೂ ಕೂಡ ಅವ್ರ ಗೆಲುವಲ್ಲೂ ಕೂಡ RR ನಗರದ ಪಾಲ್ ಅಷ್ಟೊಂದು ದೊಡ್ಡದಿರ್ಲಿಲ್ಲ. ಆ ಸಂದರ್ಭದಲ್ಲಿ ಇರಲಿಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಕಾಣಿಸ್ಲಿಲ್ಲ. ಸೊ ಅದೇ ಟ್ರೆಂಡ್ ಬಹುಶಃ ಫಾಲೋ ಆಗ್ತಿರ್ಬೋದು. ಬಟ್ ಆದ್ರೂ ಕೂಡ ನಾವು ನಮ್ಮದೇ ಆದ ಕ್ಯಾಂಡಿಡೇಟು ಮತ್ತೆ ಒಂದು ಯಂಗ್ ಕ್ಯಾಂಡಿಡೇಟ್ ಎಲ್ಲ ಕೊಟ್ಟ ಮೇಲೆ ಸ್ವಲ್ಪ ಹಿನ್ನಡೆ ಕಾಣಿಸ್ತಾ ಇದೆ. ಬಟ್ ಮುಂದೆ ನೋಡೋಣ ಏನಾಗುತ್ತೆ. ಅದು ಕಾರಣ ತುಂಬಾ ಜನ ನಿಮ್ಮಿಂದ ಶಿಫ್ಟ್ ಆಗಿ ಅವ್ರು ಹೊಟ್ಟೋದ್ರು. ಅಲ್ಲೆಲ್ಲೋ ಒಂದ್ ಕಡೆ ತಳವರ್ಗದಲ್ಲಿ ಯಾರಿದ್ರು ಕಾರ್ಯಕರ್ತರು ಅಲ್ಲಿ ಮಿಸ್ ಹೊಡೀತು ಅಂತ. ಅದು ನೋಡಿ, ಅದು ನಿಮ್ಮ ಆಪರೇಷನ್ ಕಮಲ ಇದೆಯಲ್ಲ, ಆಪರೇಷನ್ ಕಮಲ ಯಾವತ್ತೂ ಕೂಡ ಅದು ಶಾರ್ಟ್ ಟರ್ಮ್ ಅಲ್ಲಿ BJP ಗೇನ್ ಕೊಡುತ್ತೆ, ಲಾಂಗ್ ಟರ್ಮ್ ಅಲ್ಲಿ BJP ಲಾಸ್ ಕೊಡುತ್ತೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಏನ್ ಹೇಳ್ತಾರೆ ಇದಕ್ಕೆ ಹರೀಶ್ ಅವರು ಅಂತ. ಲೆಟ್ಸ್ ಇದಕ್ಕೆ